ಪಾರುವದೇಶ ಕಡವಿಯೋ ಎಡಗಣ್ಣು ಪಾರುವದೇಶ ಕಡವಿಯೋ ಮೃಗದೋಷವೆನಗೆ ಕಡಿವಾಹಿಹದೋ ಅಡಿಗಿಡಲಾರೆನ ಮುಂದಕ್ಕಡಿನ ಅಡಿಗಿಡಲಾರೆನ ಮುಂದಕ್ಕಡಿನ ಇದರಿಂದ ಕ್ಷಮವಿಹದೋ ಏನಿದೋ ಅಪಸೆಕೊನ ಕಾಣೆನಿದುರ ಫಲವ ಏನಿದೋ ಅಪಸೆಕೊನ ದೀನದನುಜ ಧ್ವನಿಯ ಕೇಳಿ ಧ್ವನಿಯ ಕೇಳಿ ಜಾನಕಿಯೋ ನೊಂದಳೋ ಜಾನಕಿಯೋ ನೊಂದಳೋ ಮಾನಿದ ಲಕ್ಷ್ಮಣ ಏನು ಬೈದನೋ ಏನಿದೋ ಅಪಸೆಕೊನ ಕಾಣೆನಿದುರ ಫಲವ ಏನಿದೋ ಅಪಸೆಕೊನ 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 ಇದೇನಿದು ನನ್ನ ಎಡಗಣ್ಣು ಆರುತ್ತಿರುವುದು ಈ ಅಪಶಕನಕ್ಕೆ ಏನು ಫಲವಾಗಿರಬಹುದು ನನ್ನಂತೆ ಕೂಗಿದ ಆ ರಾಕ್ಷಸನ ದೀನಧ್ವನಿಯನ್ನು ಕೇಳಿ ಜಾನಕಿಯು ಏನು ಕಳವಳಗೊಂಡಳೋ ಕಾಣೆನಲ್ಲ ಇದೇನಿದು ನಾನು ತಿಳಿದಂತೆ ಲಕ್ಷ್ಮಣನು ಓರ್ವನೇ ಬರುತ್ತಿರುವನಲ್ಲ ಪರಿಯಾಸವು ಸಾಕು ಬಾರೆಲೆ ಪರಿಯಾಸವು ಸಾಕು ಬಾರೆಲೆ ನೀ ಸರಸಿರಲೋಚನೆ ಬಂದೆಂದಳೊಂದು ಮಾತೆ ಹರುಷಾದ್ರಿ ನುಡಿದಿ ಎನ್ನಳು ಹರುಷಾದ್ರಿ ನುಡಿದೆ ಎನ್ನಳು ಹರುಷಾದ್ರಿ ಬಿಯೋಳ್ ಮುಳುಗಿಸು ಬಾರೆಲೆ ರಮಣಿ 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 ಜಾನಕಿ ನಿನ್ನ ಪರ್ಯಾಸವೂ ಸಾಕು ಬಾ ನಿನ್ನ ಮಂದಾಸ ಚಂದ್ರಿಕೆಯಿಂದ ನನ್ನ ಆಯಾಸವನ್ನು ಪರಿಹರಿಸುವ ಆಯ್ತು ಕ್ಷಮಿಸಯ್ಯನ್ನ ಪರಾಧವ ಅಣ್ಣ ಕ್ಷಮಿಸಯ್ಯನ್ನ ಪರಾಧವ ನಮಿಪೆನು ಚರಣಕ್ಕೆ ಕೃಪೆಯಂದಿ ನಮಿಪೆನು ಚರಣಕ್ಕೆ ಕೃಪೆಯಂದಿ ಕ್ಷಮಿಸಯ್ಯನ್ನ ಪರಾಧವ ಅಣ್ಣ ಕ್ಷಮಿಸಯ್ಯನ್ನ ಪರಾಧವ ಮಾತೆಯು ನಿಂದಿದ ವಾಕ್ಯಗಳಿಂದ ಮಾತೆಯು ನಿಂದಿದ ವಾಕ್ಯಗಳಿಂದ ದಾತ್ರಿಪನೇತ್ರವ ಆಜ್ಞೆಯ ಮೇರದೆ ದಾತ್ರಿಪನೇತ್ರವ ಆಜ್ಞೆಯ ಮೇರದೆ ಕ್ಷಮಿಸಯ್ಯನ್ನ ಪರಾಧವ ಅಣ್ಣ ಕ್ಷಮಿಸಯ್ಯನ್ನ ಪರಾಧವ
ಪಾತಕನಾಂದೀಗ ದೀಪಮರಾನ ಪಾತಕನಾಂದೀಗ ದೀಪಮರಾನ ಪ್ರೀತಿಯಲ್ಲಿ ಕ್ಷಮಿಸುತ್ತ ಪರಿಪಾಲಿಸು ನೀ ಪ್ರೀತಿಯಲ್ಲಿ ಕ್ಷಮಿಸುತ್ತ ಪರಿಪಾಲಿಸು ನೀ ಕ್ಷಮಿಸಯ್ಯನ್ನ ಪರಾಧವ ಅಣ್ಣ ಕ್ಷಮಿಸಯ್ಯನ್ನ ಪರಾಧವ. ಅಗ್ರಜ ವಂದಿಸುವೆನು. ಅನುಜ ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಇದೇನು ಜಾನಕಿ ಓರ್ವಳನ್ನೇ ಬಿಟ್ಟು ಬಂದೆಯಾ? ಅಗ್ರಜ, ತಮ್ಮಂದೇ ಕುರಿತ ಆ ರಾಕ್ಷಸದ ದೀನಧ್ವನಿಯನ್ನು ಕೇಳಿ ಮಾತೆಯು ಕರ್ಣ ಕಠೋರವಾದ ವಾಕ್ಯಗಳಿಂದ ನನ್ನ ಹೃದಯವನ್ನು ಭೇದಿಸಿದ ಕಾರಣ ನಿಮ್ಮ ಆಜ್ಞೆಯನ್ನು ಮೀರಬೇಕಾಯಿತು. ಮೊದಲು ನನ್ನ ಅಪರಾಧವನ್ನು ಮನ್ನಿಸಿ, ಅದು ಅಲ್ಲದೆ ನಾನು ಎಷ್ಟೇ ಬೇಡವೆಂದರೂ ಅವಾಚ್ಯ ಶಬ್ದಗಳನ್ನಾಡಿ ನನ್ನನ್ನು ಕಳುಹಿಸಿದರು. ಅಘಾತವಾಯಿತು ಲಕ್ಷ್ಮಣ, ಅಘಾತವಾಯಿತು. ಅದು ಸಾರಂಗವಲ್ಲ, ಮಾರುತ್ಯನು ಸಾರಂಗ ವೇಷದಲ್ಲಿ ಬಂದು ಆ ರೀತಿ ಕೂಗಿದನು. ಅದು ಅಲ್ಲದೆ ಶ್ರೀಯರು, ಕಠಿಣಾತ್ಮಕರು, ಚಪಲ ಚಿತ್ತಿಯರು ಎಂಬುದನ್ನು ಮರೆತು ಜಾನಕಿ ಓರ್ವಳನ್ನೇ ಬಿಟ್ಟು ಬಂದೆಯಾ? ನಡೆ, ಜಾಗೃತಿಯಾಗಿ ಪರ್ಣಶಾಲೆಗೆ ಹೋಗೋಣ. ಅಗ್ರಜ, ತಮ್ಮ ಆಜ್ಞೆಯಂತೆಯೇ ಆಗಲಿ. ಜಾನಕಿ, ಸೀತಾ, ಲಕ್ಷ್ಮಣ, ಜಾನಕಿಯು ಪರ್ಣಶಾಲೆಯಲ್ಲಿ ಇಲ್ಲವಲ್ಲ? ಆ ಪ್ರಾಂತ್ಯದಲ್ಲೇನಾದರೂ ಇರಬಹುದೇನೋ ನೋಡು. ಅಗ್ರಜ, ತಮ್ಮ ಆಜ್ಞೆಯಂತೆಯೇ ಆಗಲಿ. ಸೀತಾ ಸುಮಬಾಲೆ ವನಿತಾ ವೈದೇಹಿ ಚಂದ್ರಮುಖಿ ವನಿತಾ ವೈದೇಹಿ ಚಂದ್ರಮುಖಿ ಸೀತಾ ಸುಮಬಾಲೆ ವನಿತಾ ವೈದೇಹಿ ಹಗಲು ಇರಳು ನಿನ್ನನ್ನು ಸ್ಮರಿಸಿ ಹಗಲು ಇರಳು ನಿನ್ನನ್ನು ಸ್ಮರಿಸಿ ನಿನ್ನಯ ಪ್ರೇಮಕ್ಕೆ ನಾಮನ ಸೋತೆ ನಿನ್ನಯ ಪ್ರೇಮಕ್ಕೆ ನಾಮನ ಸೋತೆ ಧನುಜರ ಪಾಲದೆಯ ರಮಣಿ ಮರಣಕ್ಕೆ ಸಿಲುಕಿದೆಯ ಸೀತಾ ಸುಮಬಾಲೆ ವನಿತಾ ವೈದೇಹಿ ಚಂದ್ರಮುಖಿ ವನಿತಾ ವೈದೇಹಿ ಚಂದ್ರಮುಖಿ ನಿನ್ನಯ ಪ್ರೇಮದಳು ನಿನ್ನಯ ಸ್ನೇಹದಳು ನಿನ್ನಯ ಪ್ರೇಮದಳು ನಿನ್ನಯ ಸ್ನೇಹದಳು ನನ್ನಯ ಬಾಳೆ ಬೆಳದಿಂಗಳಾಯಿತು ನನ್ನಯ ಬಾಳೆ ಬೆಳದಿಂಗಳಾಯಿತು ನೀನು ಇಲ್ಲದೆ ನನ್ನ ಜೀವನವು ನೀನು ಇಲ್ಲದೆ ನನ್ನ ಜೀವನವು ಮರಣಕ್ಕೆ ಶರಣಾಯಿತೆ ಸೀತಾ ಸುಮಬಾಲೆ ವನಿತಾ ವೈದೇಹಿ ಚಂದ್ರಮುಖಿ ವನಿತಾ ವೈದೇಹಿ ಚಂದ್ರಮುಖಿ ಅಗ್ರಜ, ಚೇತರಿಸು. ಸಕಲ ಮನೋಭಿರಾಮನಾದ ನೀನೇ ಪರಿದೀಕ್ಷಿಸಬಹುದೇ? ಚೇತರಿಸು. ಅನುಜ ಲಕ್ಷ್ಮಣ. ಅಗ್ರಜ, ಮಾತೆಯು ಆ ಪ್ರಾಂತ್ಯದಲ್ಲಿಯೂ ಇಲ್ಲವಲ್ಲ? ಅನುಜ ಲಕ್ಷ್ಮಣ, ಆ ಗೋದಾವರಿ ಸಮೀಪದಲ್ಲಿ ನೋಡು. ಅಗ್ರಜ, ತಮ್ಮ ಆಜ್ಞೆಯಂತೆಯೇ ಆಗಲಿ.
ಮುನಿದು ಪೋದೆಯ ವನಿತಾ ಶಿರೋಮಣಿ ಮುನಿದು ಪೋದೆಯ ವನಿತಾ ಶಿರೋಮಣಿ ಜನಕನ ಕುವರಿ जानकी प्रेम बारे सोममुखी सखी जानकी शुभदाये मुनिदु पोदೆಯ ವನಿತಾ ಶಿರೋಮಣಿ ಜಾನಕಿ ನೀನು ಬಯಸಿದ ಮೃಗವನ್ನು ತಂದುಕೊಡಲಿಲ್ಲವೆಂದು ಮುನಿದೆಯಾ? ಹಾಗೆಯೇ ನಿನಗೆ ಮೃಗವೂ ಬೇಕಾದಲ್ಲಿ ಆ ಚಂದ್ರನ ಮಧ್ಯದಲ್ಲಿರುವ ಬಿಂಬವನ್ನಾದರೂ ಬಯಸು, ತಂದು ಕೊಡುವೆನು. ಎಲ್ಲಿ ಮರೆಯಾದೆ ತಾಯಿ ಏಕೆ ದೂರಾದೆ ಜನನಿ ಏಕೆ ದೂರಾದೆ ಎಲ್ಲಿ ಮರೆಯಾದೆ ತಾಯಿ ಏಕೆ ದೂರಾದೆ ಜನನಿ ಎಲ್ಲಿ ಮರೆಯಾದೆ ಕಾನನವೆಲ್ಲ ಹುಡುಕಿದಾಗೋ ಕಾನನವೆಲ್ಲ ಹುಡುಕಿದಾಗೋ ಕಾಣೆನಾದೆಯೇ ನಿಮ್ಮಡಿಯಂತೆ ಕಾಣೆನಾದೆಯೇ ನಿಮ್ಮಡಿಯಂತೆ ಎಲ್ಲಿ ಮರೆಯಾದೆ ತಾಯಿ ಏಕೆ ದೂರಾದೆ ಜನನಿ ಎಲ್ಲಿ ಮರೆಯಾದೆ ಎಲ್ಲಿ ಮರೆಯಾದೆ ಏಕೆ ದೂರಾದೆ ಎಲ್ಲಿ ಮರೆಯಾದೆ ನೀನೆಲ್ಲಿ ಪೋದೆಯೋ ಚಲ್ಲಾನಿ ಬಾಂಬಿತೆ ನೀನಿಲ್ಲದೆ ನನ್ನ ಬಾಳು ಬಲು ಕ್ಷೀಣ ನೀನೆಲ್ಲಿ ಪೋದೆಯೋ ನಡುಕಾಡಿನಲ್ಲಿ ನಾನು ವಿಧಿಗೈದ ಮೋಸದಿಂದ ನಡುಕಾಡಿನಲ್ಲಿ ನಾನು ವಿಧಿಗೈದ ಮೋಸದಿಂದ ಮುರುಗಕ್ಕಿಂತೂ ಬಹುದೂರ ಸಾಗಿ ಬಂದೆನೆ ಆಘಾತವಾಯಿತೆ ನೀನೆಲ್ಲಿ ಪೋದೆಯೋ ಚಲ್ಲಾನಿ ಬಾಂಬಿತೆ ನೀನಿಲ್ಲದೆ ನನ್ನ ಬಾಳಲ್ ಬಲು ಕ್ಷೀಣ ನೀನೆಲ್ಲಿ ಪೋದೆಯೋ ಎಲ್ಲೆಲ್ಲಿ ನೋಡಿದಾರೋ ನೀ ಕಾಣದಿರಲು ಎನಕೆ ಎಲ್ಲೆಲ್ಲಿ ನೋಡಿದಾರೋ ನೀ ಕಾಣದಿರಲು ಎನಕೆ ಮೈ ಮರೆತು ಮನಸೋತು ಮತಿ ಭ್ರಾಂತನಾದೆನೆ
ಗುಲಾಬಿ ನೇತ್ರಳೆ ನೀನೆಲ್ಲಿ ಪೋದೆಯೋ ಚಲ್ಲಾನಿ ಬಾಂಗಿತೆ ನೀನಿಲ್ಲದೆ ನನ್ನ ಬಾಳ ಬಲು ಕ್ಷೀಣ ನೀನೆಲ್ಲಿ ಪೋದೆಯೋ. ಹೆಲೇ ವನದ ಮೃಗಗಳಿರ ಪಕ್ಷಿಗಳಿರ ಏತಕ್ಕೆ ನನ್ನ ಜಾನಕಿಯನ್ನು ಮರೆಮಾಚಿಕೊಂಡು ದುಃಖಕ್ಕೆ ಈಡು ಮಾಡುತ್ತಿರುವಿರಿ? ಅಗ್ರಜ, ಮಾತೆಯು ಆ ಗೋದಾವರಿ ಸಮೀಪದಲ್ಲಿಯೂ ಇಲ್ಲವಲ್ಲ? ಅನುಜ ಲಕ್ಷ್ಮಣ ಜಾನಕಿಯನ್ನು ಕ್ರೂರ ಮೃಗಗಳೇನಾದರೂ ಹಿಂಸಿಸಬಹುದೇ? ಅಗ್ರಜ, ಆಗಿದ್ದ ಪಕ್ಷದಲ್ಲಿ ರಕ್ತ ಬಂಧುಗಳಾದರೂ ಕಾಡುತ್ತಿತ್ತು ಅಲ್ಲವೇ? ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಿಜ, ಯಾರೋ ರಾಕ್ಷಸರು ನನ್ನ ಧರ್ಮ ಪತ್ನಿಯನ್ನು ಅಪಹರಿಸಿಕೊಂಡು ಹೋಗಿರೋದು. ಆಗೇನಾದರೂ ಆಗಿದ್ದ ಪಕ್ಷದಲ್ಲಿ ದೇವತೆಗಳು ಸುಮ್ಮನಿದ್ದರೆ ಈಗಲೂ ನನ್ನ ಜಾನಕಿಯನ್ನು ತೋರಿಸಿದರೆ ಸಮ, ಇಲ್ಲವಾದರೆ ಮಡದಿಯ ತೋರ ದೀರ್ಪಲೀಗಲೇ ಮಡದಿಯ ತೋರ ದೀರ್ಪಲೀಗಲೇ ಕಡುಕತಿಯನ್ ತಾಳುತ್ತಲೇ ಸುಡುತ್ತಲೇ ಕೋದಂಡವಂ ಸುಡುತ್ತಲೇ ಕೋದಂಡವಂ ಸುಡುವೆನಂ ಚತುರ್ದಶ ಭುವನಗಳೆಲ್ಲವಾ ಅಗ್ರಜ, ಶಾಂತನಾಗು. ಯಾರೋ ಓರ್ವ ರಾಕ್ಷಸನ ಮಾಡಿದ ಅಪರಾಧಕ್ಕಾಗಿ ನೀನು ಕೋಪಿತನಾಗಿ ಈ ಬ್ರಹ್ಮಾಂಡವನ್ನೇ ದಹಿಸಬಹುದೇ? ಇದು ಯಾರೋ ಓರ್ವ ರಾಕ್ಷಸನು ಮೃದಾವೇಷಧಾರನಾಗಿ ಮಲಗಿರುವುದನ್ನು ನೋಡು. ಅಪರಾಧಿ ನಾನಾದೆನೆ ನನ್ನ ರಾಮ ಕಡು ಪಾಪಿ ನಾನಾದೆನೆ ನನ್ನ ರಾಮ ಕಡು ಪಾಪಿ ನಾನಾದೆನೆ ಜಗದೊಡೆಯ ರಘುರಾಮನೇ ಜಗದೊಡೆಯ ರಘುರಾಮ ದಯಬಾರದೆ ವಿಧಿ ವಿಧಿ ಬರದ ಬರೆಗಕ್ಕೆ ಕೊನೆಯಾರು ಅಪರಾಧಿ ನಾನಾದೆನೆ ನನ್ನ ರಾಮ ಕಡು ಪಾಪಿ ನಾನಾದೆನೆ ನನ್ನ ರಾಮ ಕಡು ಪಾಪಿ ನಾನಾದೆನೆ ದೇವ ಬಂಧು ದೇನರ ಪಾಲಿಂಪನೆ ಜಗದರಮಣ ಸೀತಾರಮಣ ಕರುಣಾ ಸಾಗರ ಭಕ್ತರ ಬಂಧುವು ನೀನೇ ವಿದಿತ ಅಪರಾಧಿ ನಾನಾದೆನೆ ನನ್ನ ರಾಮ ಕಡು ಪಾಪಿ ನಾನಾದೆನೆ ನನ್ನ ರಾಮ ಕಡು ಪಾಪಿ ನಾನಾದೆನೆ ರಾಮ ರಾಮಚಂದ್ರ ಪ್ರಭು, ನಾನು ರಾಕ್ಷಸನಲ್ಲ, ನಿಮ್ಮ ತಂದೆಗೆ ಆಪ್ತಮಿತ್ರನಾದ ಜಟಾಯು. ನಿನ್ನ ಧರ್ಮಪತಿ ಸೀತಾದೇವಿಯನ್ನು ಸೋಳತನದಿಂದ ಹೊತ್ತುಕೊಂಡು ಹೋಗುತ್ತಿದ್ದ ರಾವಣನನ್ನು ತಡೆಯಲು ನನ್ನನ್ನು ಮೋಸದಿಂದ ಕೊಂದು ಬಿಟ್ಟನು. ಈ ವಿಷಯವು ತಿಳಿಸುವುದಕ್ಕಾಗಿ ನನ್ನ ಪ್ರಾಣವು ಇಷ್ಟು ದಿವಸ ಇದ್ದಿತ್ತೇನೋ, ಇನ್ನು ನನ್ನ ಪ್ರಾಣವು ಉಳಿಯಲಾರದು. ಹಾ ರಾಮ. ಅಯ್ಯ ಪಕ್ಷಿರಾಜೇಂದ್ರ, ಹಾ ವಿಧಿಯೇ, ನಮ್ಮ ತಂದೆಗೆ ಆಪ್ತಮಿತ್ರನಾದ ಜಟಾಯಿ ಸಹ ಮೃತನಾದನಲ್ಲ. ಈ ಪ್ರಪಂಚದಲ್ಲಿ ನನ್ನಂತ ಪಾತಕಿಯು ಉಂಟೆ? ಅನುಜ ಲಕ್ಷ್ಮಣ, ನಾವು ಮೊದಲು ಈ ಜಟಾಯಿಗೆ ದಹನ ಕ್ರಿಯೆಗಳನ್ನು ಮಾಡಿ ಮುಂದಕ್ಕೆ ಪ್ರಯಾಣ ಮಾಡೋಣ. ಅಗ್ರಜ, ತಮ್ಮ ಆಜ್ಞೆಯಂತೆ ಆಗಲಿ. ತೋರುವರಿರುವರು ನೋಡುವರೇ, ಪರ್ವತ ಶಿಖರಕ್ಕೆ ಏರುವರೇ,
ಪರ್ವತ ಶಿಖರಕ್ಕೆ ಏರುವರೆ ಸಾರಿ ಬಾರಿವರು ಎಮ್ಮಡೆಗೆ ಸಾರಿ ಬಾರಿವರು ಎಮ್ಮಡೆಗೆ ಧೀರರಂತೆ ಬೆಳಗುತ್ತಿಗರು ಆರಿ ಬಾರಿಗುದೋಗಳೆ ಈಗ ಬಂದೆ ಸಂಸುತತೆ ಮರುತಾಗಿರು ಆಂಜನೇಯನೇ, ಹತ್ತ ನೋಡು, ಯಾರೋ ವಾಲಿ ಪಕ್ಷದಿಂದ ನಮ್ಮನ್ನು ಸಂಹರಿಸಲು ಬಂದಂತಿದೆ. ತಳ್ಳೈ ದೈತ್ಯವಾ ಶಾಂತಾಗ ತಳ್ಳೈ ದೈತ್ಯವಾ ಶಾಂತಾಗ ರವಿಕುಲ ಜಾತಾನೆ ತಾಳೈ ದೈತ್ಯವಾ ಶಾಂತಾಗ ಬರುವೆನೋ ಆ ರಾಜರ ಬಳಿಗೆ ಹೋಗಿ ಬರುವೆನೋ ಆ ರಾಜರ ಬಳಿಗೆ ಅವರ್ಯಾರೆಂಬುದನ್ನು ವಿಚಾರಿಸುವೆ ತಳೈ ದೈತ್ಯವಾ ಶಾಂತವ 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 ಒಡೆಯನೇ, ನೀನು ಹೆದರಬೇಡ. ನಾನು ಹೋಗಿ ಅವರ್ಯಾರೆಂಬುದನ್ನು ವಿಚಾರಿಸಿಕೊಂಡು ಬರುವೆನು. ಸಮಾಧಾನ ನಾವು ಮಮ್ಮ ಪ್ರಿಯಳೇ ನನ್ನ ನಗಲಿ ಪೋದೆಯ ಜಗದೋಳ್ ಅನಾಥನಾದೇನೆ ಆ ಪ್ರಿಯೇ ಆ ಪ್ರಿಯೇ ಪ್ರಿಯೇ ಬಂದು ಪ್ರೇಮದ ಮಾಯೆ ಜವದಿಂತು ತೋರು ಪ್ರೇಮ ಮಾಯೆ ಮಮ್ಮ ಪ್ರಿಯಳೇ ನನ್ನ ನಗಲಿ ಪೋದೆಯ ಆ ಪ್ರಿಯೇ ಆ ಪ್ರಿಯೇ. ಲಕ್ಷ್ಮಣ, ಸೀತಾನ್ವೇಷಣ ವಿರಹದಿಂದ ಬಹಳ ಬರಲಿರುವೆನು. ಇಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಮುಂದಕ್ಕೆ ಪ್ರಯಾಣ ಮಾಡೋಣ. ಅಗ್ರಜ, ತಮ್ಮ ಆಜ್ಞೆಯಂತೆಯೇ ಆಗಲಿ. ಶ್ರೀರಾಮನಿವನೇ ಘನಪದದ ಪರಾಕ್ರಮೆನ್ನಂತೆ ಸೀತೆಯ ಸಂದರದಿ ಒಲಿದೆನೇ ಕ್ರೂರಕಾನವಾಸ ಬೇಡನೆಂದೊಡನೆ ನಾರಿಯ ಬಿಂಬ ಬಿಡದೆ ಬಂದೆ ನೀನು ಕ್ರೂರ ರಾಕ್ಷಸರ ನಿಜ ವಂಚನೆ ಅರಿಯದೆ ನೀ ಮಾಯಾ ಜಿಂಕೆಯನ್ನು ಬಯಸಿದೆ ನೀನು ಕ್ರೂರ ರಾಕ್ಷಸರ ಕೈಸರೆಯಾದೆ ನೀನು ಧರಣಿಯೋಳ್ ಅಪಕೀರ್ತಿಯಂತೆ ನಾನು ಮೀರಿ ಅಗಲಿರಳು ಇವರಿಸುತ್ತಿರುವೆಯನ್ನ ಕ್ರೂರ ಶೋಕವಂ ಕಾಣೆನು ನಕಟ ಅಕಟ ಅಕಟ ಅಣ್ಣ,
ಅಲ್ಲಿ ಬರುತ್ತಿರುವ ಮಾರುತಿಯ ಕಿವಿಯಲ್ಲಿರುವ ಕರ್ಣಕುಂಡಲಗಳನ್ನು ನೋಡಿದ್ದೀರಾ? ಎಷ್ಟು ಪ್ರಕಾಶಮಾನವಾಗಿರುವುದು. ನಿಜ, ಬಹಳ ಪ್ರಕಾಶಮಾನವಾಗಿರುವುದು. ಇಂತಿವರ ನುಡಿಯ ದೂರದಿ ಕೇಳುತ್ತಿದೆ, ಇಂತಿವರ ನುಡಿಯ ದೂರದಿ ಕೇಳುತ್ತಿದೆ. ನಾ ಮನದಿ ಸಂದೇಹಂ ತಾಳ್ಮೆ ಎನ್ನಮ್ಮ ತಾಯಿ ಮುನ್ನೊಂದು ನುಡಿಯ ಕೇಳೆ, ಎನ್ನಮ್ಮ ತಾಯಿ ಮುನ್ನೊಂದು ನುಡಿಯ ಕೇಳೆ. ಇದು ಸನ್ಮತದಿ ನಿಜವಾಯಿತು ತಿಳಿಯೇ. ಕರಿವರದ ನರಹರಿಯು ಪ್ರತ್ಯಕ್ಷನಾದ, ಕರಿವರದ ನರಹರಿಯು ಪ್ರತ್ಯಕ್ಷನಾದ. ಎನ್ನಮ್ಮ ರಕ್ಷಿಸಲು ದೊರೆ ಬಂದ ಚಿಂತೆ ಕಾವುದೆಂಜಿನಗೆ. ನಾನು ನನ್ನ ಜನನಿಯನ್ನು ಅಮ್ಮ ನನ್ನ ಪೋಷಕರು ಯಾರು ಎಂದು ಕೇಳಿದಾಗ ಆಗ ನನ್ನ ಜನನಿಯು, ಮಗು ನಿನ್ನ ಕಿವಿಯಲ್ಲಿರುವ ಕರ್ಣಕುಂಡಲಗಳು ನೋಡಿ ಅವರು ಪ್ರೀತಿಸುವರು, ಅವರೇ ನಿನ್ನ ಪೋಷಕರು ಎಂದು ಹೇಳಿದಂತೆ ಈ ಮಹಾತ್ಮರು ನನ್ನ ಕಿವಿಯಲ್ಲಿರುವ ಕರ್ಣಕುಂಡಲಗಳನ್ನು ನೋಡಿ ಆನಂದಭರಿತರಾದರು. ಇವರೇ ನನ್ನ ಪೋಷಕರು ಎಂಬುದರಲ್ಲಿ ಸಂದೇಹವೇ ಇಲ್ಲ. ಇರಲಿ, ಇವರ್ಯಾರೆಂಬುದನ್ನು ವಿಚಾರಿಸಬೇಕು. ರವಿಶಿಗಳೆಂತೆರ್ಪ ರಮ್ಯ ಮೂರ್ತಿಗಳಾರೋ, ರಮಣೀಯಮಯವಾದ ನಾಮಧೇಯವನ್ನು ಕೇಳೇ. ರವಿಕುಲದ ಶ್ರೀ ದಶರಥಾತ್ಮಜನೋ ಪುತ್ರರೈ ನಾವು ರಾಮ ಲಕ್ಷ್ಮಣ, ರಾಮ ಲಕ್ಷ್ಮಣರೆಂದು ಕರೆಯುವರು ಎಮ್ಮನ್ನ. ಸರ್ವಭೌಮರೆ ನೀವು ಈ ವನದಲ್ಲಿ ಜಟಾಧಾರಿಗಳಾಗಿ ಸಂಚರಿಸಲೇಕೆ? ಈರೇಳು ವರ್ಷಂ ಈ ವನವಾಸವಂ ಅನುಭವಿಸಲೇ ಈ ರೂಪದಿಂದಿರಲಮ್ಮ ಜನನಾಜ್ಞೆ. ಪೋಪರಲ್ಲಿಗೆ ಮುಂದೆ ಪಾವನಾತ್ಮರೆ ತೇಳಿ, ಪೋಪರಲ್ಲಿಗೆ ಮುಂದೆ ಪಾವನಾತ್ಮರೆ ಬೇಳಿ ಪರಮಾತ್ಮ ಸಂಗತಿಯ ಪ್ರಾರ್ಥಿಸುವೆನೋ. ಪಾಪಿ ರಾವಣನನ್ನ ಪತ್ನಿಯಂಕದ್ದೈವನೋ, ದಾರಿ ಕಾಣದೆ ಈ ರೀತಿ ಹೋಗುತ್ತಿವರಯ್ಯ, ಅಯ್ಯ.
ಅನಿತಾದೊಡೆ ಅನಿತಾದೊಡೆ ಆಭರಣಗಳ ಅರಿಹವು ನೋಡಿರಯ್ಯ ಆತ್ಮಧ್ವನಿಯಲ್ಲಿ ಓರ್ಗೊಳ್ಳೆಸೆಗಳಲ್ಲಿ ಅಕಟ ಕಟ ಕಂಡೆನ ಸೀತೆಯ ಆಭರಣಗಳ ಅಕಟ ಕಟ ಕಂಡೆನ ಸೀತೆಯ ಆಭರಣಗಳ ಸೀತೆಯ ಕಾರವು ಮುಂದೆ ಬಂದಂತೆ ಯಾರದೊಡೆ ಎಂಬ ಪ್ರಾಣನೇನು ಬೇರಲ್ಲ ವಾಯುನಂದನು ನಾನು ರಾರಾಜಿಸೈ ಪರಮ ಭಗತನು ನೀನು ಶ್ರೀರಾಮದೂತ ಹನುಮಂತನೂ ನಾನು ಮಹಾತ್ಮರಿಗೆ ವಂದಿಸುವೆನು. ಹೆಲೇ ಬ್ರಹ್ಮಚಾರಿಯೇ, ನಿನಗೆ ಮಂಗಳವಾಗಲಿ. ಅಲ್ಲದೆ ನೀನು ಯಾರು? ಮಹಾತ್ಮರೇ, ವಾಯುದೇವನಿಂದ ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದ ನನ್ನನ್ನು ಆಂಜನೇಯ ಎಂದು ಕರೆಯುವರು. ಮಹಾತ್ಮರೇ, ತಾವು ಯಾರು? ತಮ್ಮ ಪಾವನವಾದ ನಾಮಾಂಕಿತವನ್ನು ತಿಳಿಯಲು ಅಪೇಕ್ಷಿಸುವನು ತಂದೆ. ಮಾರುತಿ, ನಾವು ಕೋಶಲ ದೇಶದ ಅಧಿಪತಿಗಳಾದ ದಶರಥರಾಯನ ಮಕ್ಕಳು. ನಮ್ಮನ್ನು ರಾಮ ಲಕ್ಷ್ಮಣರೆಂದು ಕರೆಯುವರು. ರಾಮ ಲಕ್ಷ್ಮಣರು ಜಲಜಾಬ ಗಾತ್ರನ ಜಲಜಾಬ ನೇತ್ರನ ಜಲಜಾಬ ಗಾತ್ರನ ಜಲಜಾಬ ನೇತ್ರನ ವಿಲಸಿತು ಸಂಪೂರ್ಣ ವಿಧಿ ವಾಸ್ತನ ವಿಲಸಿತು ಸಂಪೂರ್ಣ ವಿಧಿ ವಾಸ್ತನ ಬಲಸುಬ ಮಿತ್ರನ ಒಲವು ಸೂತಿಹ ನೆಲವು ಕೆಂದಡು ಎಲಗು ರಾತ್ನ ಕಿರೀಟ ನಂದಡು ಚಲವ ಶಿರದಲ್ಲಿ ವಲಯ ಮಂಜುಳ ಶಕುಂತಲಾ ರಾಮಚಂದ್ರನ ನೋಡಿದೆ ರಾಮನ 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 ಇದೇ ಸುದೀನವಾದ್ದರಿಂದ ನನ್ನ ರಕ್ಷಕನಾದ ರಾಮಚಂದ್ರನ ನೋಡಿ ಧನ್ಯನಾದನು. ನನ್ನ ಜನ್ಮವು ಸಾಫಲ್ಯವಾಯಿತು. ಪ್ರಭು, ಜಟಾಧಾರಿಗಳಾಗಿ ಈ ಅರಣ್ಯಕ್ಕೆ ಬರಲು ಕಾರಣವೇನು ಪ್ರಭು? ಮಾರುತಿ, ಪಿತೃವಾಕ್ಯ ಪರಿಪಾಲನೆಗಾಗಿ ಈ ಅರಣ್ಯಕ್ಕೆ ಬಂದು ಇಲ್ಲಿ ವನವಾಸ ಮಾಡುತ್ತಿರುವಿರಿ. ಯಾರೋ ರಾಕ್ಷಸರು ನನ್ನ ಧರ್ಮ ಪತ್ನಿಯನ್ನು ಅಪಹರಿಸಿಕೊಂಡು ಹೋಗಿರೋದು. ಆಕೆಯನ್ನು ಹುಡುಕುತ್ತಾ ಈ ಮಾರ್ಗದಲ್ಲಿ ಬಂದೆವು. ಈ ಮಹಾತ್ಮರಿಗೂ ಇಂಥ ಚಿಂತೆ ಬದುಕೋರಿ ಪೂಜ್ಯರೇ. ಈ ಋಷಿಮುಖ ಪರ್ವತದಲ್ಲಿ ನಮ್ಮ ಒಡೆಯನಾದ ಸುಗ್ರೀವರಾಜನೆಂಬ ಕಪಿರಾಜನಿರುವನು. ಆತನ ಪತ್ನಿಯನ್ನು ಆತನ ಅಣ್ಣನಾದ ವಾಲಿಯು ಆಕ್ರಮಿಸಿಕೊಂಡು ಹೋಗಿರುವನು. ತಾವು ಅಲ್ಲಿಗೆ ಬಂದು ನಮ್ಮ ಒಡೆಯನಲ್ಲಿ ಸ್ನೇಹವನ್ನು ಬೆಳೆಸಿದರೆ ಮುಂದಿನ ಕಾರ್ಯವನ್ನು ಆಲೋಚಿಸಲು ಅನುಕೂಲವಾಗುವುದು. ಮಹಾತ್ಮರೇ, ಏನೇನು ಸುಗ್ರೀವನ ಪತ್ನಿಯನ್ನು ಆಕ್ರಮಿಸಿರುವನೇ? ಹೌದು ಮಹಾತ್ಮ. ಅವನಂತ ಭಾತೃದ್ರೋಹಿ. ನಡೆ, ನಾವೀಗಲೇ ಹೋಗಿ ಆ ಮೂರ್ಖನಿಗೆ ಬುದ್ಧಿಯನ್ನು ಕಲಿಸೋಣ. ಆಹಾ, ಈ ಪ್ರಪಂಚದಲ್ಲಿಯೂ ಇಂತಹ ನೀಚಾತ್ಮರಿರುವರೇ? ಹೌದು ಮಹಾತ್ಮರೇ, ಬನ್ನಿ. ಒಡೆಯನೇ, ಹೆದರಬೇಡ. ಈ ಮಹಾತ್ಮರು ಕೋಸಲ ದೇಶದ ದಶರಥರಾಯನ ಮಕ್ಕಳು. ಇವರ ನಾಮಾಂಕಿತವು ರಾಮ ಲಕ್ಷ್ಮಣರೆಂದು. ಇವರಿಗೆ ಶರಣಾಗತನಾಗು, ಇವರಿಗೆ ಶರಣಾಗತನಾಗು. ನಮ್ಮ ಕಾರ್ಯವು ಕೈಗೂಡುವುದು. ಶರಣಾಗತನಾಗು ಒಡೆಯನೇ.
ಪ್ರಭು ಪ್ರಭು ಅಭಿವಂದಿತೆ ಇನೋ ವಂಶಾದೀಪ ಇನೋ ಮೂಲ ಚಂದ ಇನೋ ವಂಶಾದೀಪ ಇನೋ ಮೂಲ ಚಂದ ಅನುರಾಗ ರಾಗ ಹಾಗೆ ಮಾಡುವಾಗ ಪ್ರಭು ಪ್ರಭು ಅಭಿವಂದಿತೆ ಮಹಾತ್ಮರಿಗೆ ವಂದಿಸುವೆನು. ಸುಗ್ರೀವ ರಾಜ, ನಿನಗೆ ಮಂಗಳವಾಗಲಿ. ಅಲ್ಲದೆ ನಿನ್ನ ವಿಷಯಗಳೆಲ್ಲವೂ ನಿನ್ನ ಸಚಿವನಾದ ಆಂಜನೇಯನಿಂದ ತಿಳಿಯಲಾಯಿತು. ಇನ್ನು ನೀನು ಆ ವಾಲಿ ಒಡನೆ ಇದ್ದಕ್ಕೆ ಸಿದ್ಧನಾಗು. ತಮ್ಮ ಆಜ್ಞೆಯಂತೆ ಆಗಲಿ ಪ್ರಭು. ಬಡವಾಲೆ ನಿನ್ನ ತುಡುಪುಡಿಗೈದು ಬಡಗಳಿಸಿದನ ಬೆಳೆ ಬೆಳೆ ನಿನ್ನ ದುಡಕವಮ್ಮ ಯೋ ತರುವೆನು ನಿನ್ನ ಚಿರವಾ ಬರದೆಂದ ಬಂದೆಗನ ಉಡುಪಡಿಗೆ ನಿನ್ನ ಪೂರೈಸಿತು ದುರುಳ ನಿನ್ನಯ ಅವತಾರ ನೀಚನೆ ವಿಷ್ಣು ಯುದ್ಧಕ್ಕೆ ಸಿದ್ಧನಾಗು. ಎಲ್ಲವಾದನು ಸಿದ್ಧನಾಗೇ ಇರುವನು. ಅಣ್ಣನೆಂದು ತಿಳಿಯದೆ ಮಾಡಿದ ನನ್ನ ಅಪರಾಧವನ್ನು ಕ್ಷಮಿಸು. ಮತ್ತೊಬ್ಬ ಯುದ್ಧ ಮಾಡುತ್ತಿರಲ್ಲ ಮರೆ ಹೇಳಿ ತಮ್ಮ ನೆಂಬ ವಚನದಿಂದ ಬಿಟ್ಟು ತೊಲಗು ನೀಚನೆ. ಹಾಗೇನೆ ಸಾಕು ಸಾಕು, ಆ ರಾಜ್ಯಪುತ್ರನನ್ನು ಅವರ ಬಂದ ದಾರಿಯಲ್ಲಿ ಕಳಿಸಿ ಬಿಡು. ಒಡೆಯನೆ ಹೆದರಬೇಡ, ಅದು ಶ್ರೀರಾಮಚಂದ್ರ ಮೂರ್ತಿಯು ಇತ್ತಲೇ ಬರುತ್ತಿರುವರು. ಸಮಾಧಾನ. ಸುಗ್ರೀವ ರಾಜ, ನೀವಿರುವರು ಒಂದೇ ರೂಪದಲ್ಲಿರುವುದರಿಂದ ನಾನು ಸುಮ್ಮನೆ ಇರಬೇಕಾಯಿತು. ಇನ್ನು ನೀನು ಹೆದರದೆ ಈ ಮಾಲೆಯನ್ನು ಧರಿಸಿಕೊಂಡು ಧೈರ್ಯದಿಂದ ಹೋರಾಡು. ಈ ಸಾರಿ ಅವನನ್ನು ತಪ್ಪದೇ ಸಂಹರಿಸುವನು. ಅನುಜ ಲಕ್ಷ್ಮಣ, ಈ ಮಾಲೆಯನ್ನು ಸುಗ್ರೀವನಿಗೆ ಧರಿಸು. ಪುನಃ ಏನು ಮಾಡುವರು? ಭಯವನ್ನು ಬಿಟ್ಟು ಧೈರ್ಯದಿಂದ ಹೋರಾಡು. ಈ ಸಾರಿ ತಪ್ಪದೇ ಸಂಹರಿಸುವನು. ತಮ್ಮ ಆಜ್ಞೆ ಇದೆಯಾ? ಬರೋ ಬೇಗ ಚೋರೋ ವಾಲಿ ಗಣನಕ್ಕೆ, ಬರೋ ಬೇಗ ಚೋರೋ ವಾಲಿ ಗಣನಕ್ಕೆ. ಅಣ್ಣ, ಧೀರನಾದರೆ ತೋರನಿನ್ನಯ, ಧೀರನಾದರೆ ತೋರನಿನ್ನಯ ಸಾಮರ್ಥ್ಯನೋ. ದುರುಳ ನಿನ್ನ ಕರುಳ ಬಗೆದು ದೂರ ತೋಳೆಂದನ. ದುರುಳ ನಿನ್ನ ಕರುಳ ಬಗೆದು ದೂರ ತೋಳೆಂದನ. ಕರಕ್ಕೆ ಹಿಸಲು ಕತೆ ಬರಿದುಡುತ್ತಿರುವೆ ಪುಡಿ ಪುಡಿಗೆ ಇವೆ ಬಾರೋ, ಪುಡಿ ಪುಡಿಗೆ ಇವೆ ಬಾರೋ. ಅಲ್ಲವಾ ಹೇಳಿ ಪದೇ ಪದೇ ಬಂದು ನನ್ನನ್ನು ಕೆಣಕಲು ನೋಡಿದರೆ ನಿನ್ಗೆ ಯಾರ ಬೆಂಬಲ ಇರಬಹುದು. ಮೊದಲ ಆ ಬೆಂಬಲಗಳನ್ನು ಬರಮಾಡು. ಮೊದಲ ಬೆಂಬಲ ಸಂಭರಿಸಿ ನಂತರ ವಿಚಾರಿಸಿಕೊಳ್ಳುವೆನು. ಎಲ್ಲವೋ ಹೇಳಿ ವಾಲಿ, ಮೊದಲು ನನ್ನನ್ನು ಸಂಭರಿಸು, ಆ ನಂತರ ನನ್ನ ಬೆಂಬಲಿಗರ ವಿಚಾರ.
ಛೇ, ಮತ್ತೊಬ್ಬ ಯುದ್ಧ ಮಾಡುತ್ತಿರುವಲ್ಲ, ಮರ್ಯಾದೆ ನಿಂತು ಬಾಣ ಪ್ರಯೋಗ ಮಾಡಿದವನು ಯಾರು? ನಾನೇ ನಿನ್ನನ್ನು ಕೊಂದವನು. ಎಲ್ಲ ನೀಚನೆ, ನೀನ್ ಯಾರು? ಯಾರು ಅಂದರೆ ನಮ್ಮ ಶ್ರೀರಾಮಚಂದ್ರ ಪ್ರಭು. ಮರ್ಯಾದೆ ನಿಂತು ಬಾಣ ಪ್ರಯೋಗ ಮಾಡಲು ಕಾರಣವೇನು? ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದಕ್ಕಾಗಿ ನಿನ್ನ ಮುಖ ನೋಡಿ ಬಾಣ ಪ್ರಯೋಗ ಮಾಡಬಾರದೆಂದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ಕಪಿಗಳಾದ ನಮಗಿವೆ ವರ್ಷಗಳೆಲ್ಲ ಒಂದು ಜ್ಞಾನದಿಂದ ತಿಳಿದಿಲ್ಲವೇ? ಸುಗ್ರೀವನ ಸಖ್ಯ ಮಾಡಲು ಕಾರಣವೇನು? ಸೀತಾನ್ವೇಷಣ ಕಾರ್ಯದಲ್ಲಿ ಈಗ ಸುಗ್ರೀವನು ಸಹಾಯಕನಾಗಿರುವನು, ಆದ್ದರಿಂದ ಆತನ ಸಖ್ಯೆಯನ್ನು ಬೆಳೆಸಬೇಕಾಯಿತು. ರಾಮಚಂದ್ರ, ಮೊದಲೇ ವಿಚಾರವನ್ನು ತಿಳಿಸಿದರೆ ರಾವಣನು ಕ್ಷಣತ್ವವಲ್ಲ, ಹಿಡಿದು ತಂದು ನಿನ್ನ ಪಾದಾರವಿಂದ ಮೇಲೆ ಕೆಡಕೊಟ್ಟಿದ್ದನು. ವಾಲಿರಾಜೇಂದ್ರ, ಈಗಲೂ ನಿನಗೆ ಬದುಕಬೇಕೆಂಬ ಆಸೆ ಇದ್ದರೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುವೆನು. ರಾಮಚಂದ್ರ, ನನ್ನ ಮುಖ್ಯವಾಗಿ ನಾನು ಹತ್ತನಾದನು, ಆದರೂ ನಾನು ಬದುಕಬೇಕೆಂಬ ಆಸೆ ಇಲ್ಲ. ನನ್ನದೊಂದು ಮಾತು ನಡೆಸುವಿರಾ? ವಾಲಿ, ಅದೇನು ತಿಳಿಸು, ನಡೆಸಿಕೊಡುತ್ತೇನೆ. ರಾಮಚಂದ್ರ, ನನ್ನ ಕುಮಾರನಾದ ಅಂಗದನ ಬರವು ಸಂಪೂರ್ಣ ನಿನ್ನದಾಗಿರುವುದು. ನಿನ್ನ ಬಾಣದ ನಾನು ಮೋಕ್ಷವನ್ನು ಹೊಂದುವನು. ಅನುಗ್ರಹಿಸು ದೇವ, ಅನುಗ್ರಹಿಸು. ಮಾಡಿದ ಪಾಪ ಕಾಡದೆ ಬಿಡಲು, ಸಹಿಸಲು ಅಸದಳ ಪರಿಶೋಕ. ನಿನ್ನಯ ಮಹಿಮೆಯೋ ತಿಳಿಯಲು ತರುವೆ, ದಶರಥ ತನಯೋ ರಘುರಾಮ. ರಾಮ ದಶರಥ ತನಯೋ ರಘುರಾಮಚಂದ್ರ, ದೇವಾದಿ ದೇವ ದಶರಥನಯೋ ರಾಮ. ಜನಕ, ನನ್ನನ್ನು ಬಿಟ್ಟು ಸ್ವರ್ಗವಾಸಯ್ಯ. ದೇವ, ನನ್ನ ತಂದೆಯನ್ನು ಯಾವ ಅಪರಾಧಕ್ಕಾಗಿ ಸಂಪಾದಿಸಿದೆ? ಶಾಂತನಾಗು ಅಂಗದ ಕುಮಾರ, ಶಾಂತನಾಗು. ನಿಮ್ಮ ತಂದೆಯ ಮಾಡಿದ ಅಪರಾಧಕ್ಕಾಗಿ ಅವರು ಪಶ್ಚಾತ್ತಾಪವನ್ನು ಪಟ್ಟರು, ನೀವುಗಳು ಚಿಂತಿಸಬೇಡಿರಿ. ಸುಗ್ರೀವ ರಾಜ, ಈತನನ್ನು ಸಮಾಧಾನ ಮಾಡಿಕೊಂಡು ಕರೆದುಕೊಂಡು ಹೋಗು. ನಿಮ್ಮಣ್ಣನಾದ ವಾಲಿಗೆ ಉತ್ತರ ಕ್ರಿಯೆಗಳನ್ನು ಮಾಡು. ಅನುಜ ಲಕ್ಷ್ಮಣ, ನೀನು ಕಿಷ್ಕಿಂಧಲಕ್ಕೆ ತೆರಳಿ ಸುಗ್ರೀವ ರಾಜನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ, ಅಂಗದ ಕುಮಾರನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿ ಜಾಗೃತಿಯಾಗಿ ಹಿಂದಿರುಗಿ ಬಾ. ಅಗ್ರಜ, ತಮ್ಮ ಆಜ್ಞೆಯಂತೆ ಆಗಲಿ. ರಾಮಚಂದ್ರ ಪ್ರಭು, ತಮ್ಮಂತೆ ನನ್ನ ಕಾರ್ಯಗಳೆಲ್ಲ ಕೈಗೊಂಡಂತಾಯಿತು. ಇನ್ನು ಮುಂದೆ ಕಾರ್ಯಕ್ಕೆ ಅನುಜ್ಞೆಯಂತೆ ಪಾಲಿಸಬೇಕು. ಸುಗ್ರೀವ ರಾಜ, ಈಗ ವರ್ಷ ಕಾಲವು ಸನ್ನಿಹಿತವಾಗಿರೋದ್ರಿಂದ ಸೀತಾನ್ವೇಷಣಕ್ಕೆ ಇದು ಸಮಯವಲ್ಲ. ವರ್ಷ ಕಾಲವು ಕಳೆದು ಹೋದ ನಂತರ ಬೇಕಾದ ಪ್ರಯತ್ನಗಳನ್ನು ಮಾಡೋಣ. ತಮ್ಮ ಆಜ್ಞೆಯಂತೆ ಆಗಲಿ. ಅಂಬೋರು ಆಸಿ ಸೀತೆಯನ್ನ ಕಾಂಬೆನೆ ಪರಿಯ, ಅಂಬೋರು ಆಸಿ ಸೀತೆಯನ್ನ ಕಾಂಬೆನೆ ಪರಿಯ. ಬಿಡದೆ ನಂಬಿ ಬಂದೆ, ಬಿಂಬ ಬಿಡದೆ ನಂಬಿ ಬಂದೆ, ಬಂಬರಾಣಿ ಕೋಲಂಬಿಕೆಗೆ. ಅಂಬೋರು ಆಸಿ ಸೀತೆಯನ್ನ ಕಾಂಬೆನೆ ಪರಿಯ, ಜಾನಕಿ ಜಾನಕಿ
ಇಲ್ಲ ಕುಂತಳೆ ಬೋಲಲೆ ಜಾನಕಿಯೇ ಲೀಲೆಯೇ ಅಪಲೋಪನೆ ಅಂಬೋರು ಆಕ್ಷಿ ಸೀತೆಯನ್ನ ಕಾಂಬೆನೆ ಪರಿಯ ಜಾನಕಿ ಜಾನಕಿ ಮನವರಿ ನಿನ್ನ ಮಂದಾಸ ಚಂದ್ರಿಕೆಯಿಂದ ನನ್ನ ಚಿಂತಾಲವನ್ನು ತಪ್ಪಿಸಲಾರೆಯ. ಪ್ರತಿದಿನವೂ ನಿಮ್ಮ ಪಾದ ಕಮಲವ ಸೇವಿಸಿ ಅತೀತವಾದ ನಿಮ್ಮ ದೇವನೆ ಪಂದಿಚರಿಸಿ ಇನ್ನೆಂದು ಕಾಣುವೆನು ನಿಮ್ಮ ಪಾದ ಪದ್ಮಜಗಳು ಜನನೀ ಜಾನಕಿ ಮಾತೆ ತಾಯೇ. ಅಗ್ರಜ ವಂದಿಸುವೆನು. ಅಗ್ರಜ ಚೇತರಿಸು. ಸಕಲ ವೇದಾಂತ ಧರ್ಮ ಸ್ವರೂಪನಾದ ಸಕಲ ಶಾಸ್ತ್ರ ಪರಿಪೂರ್ಣ ಮನೋಭಿರಾಮನಾದ ನೀನೇ ಪರಿ ದಿಕ್ಕಿಸಬಹುದೇ? ಚೇತರಿಸು. ಲಕ್ಷ್ಮಣ, ನಮ್ಮಿಂದ ವರ್ಷಕಾಲವೇನ ಕಳೆದು ಹೋಯಿತು. ನಮ್ಮಿಂದ ಉಪಕೃತನಾದ ಸುಗ್ರೀವನು ನಮ್ಮ ವಿಷಯವನ್ನು ಮರೆತಂತಿದೆ. ನೀನು ಹೋಗಿ ಸುಗ್ರೀವನಿಗೆ ಎಚ್ಚರಿಕೆಯನ್ನು ಕೊಡುವ. ಅಗ್ರಜ, ಆ ನೀಚನು ನಮ್ಮನ್ನು ಕೈಲಾಗದೆ ಎಂದು ಭಾವಿಸಿ ಈ ರೀತಿ ಉದಾಸೀನ ಭಾವದಿಂದ ಇರಬಹುದು. ಆ ನೀಚನಿಗೆ ನಮ್ಮ ಪರಾಕ್ರಮ ತಿಳಿದಂತಿಲ್ಲ. ಈಗ ಹೋಗಿ ನಾನು ತೋರಿಸಿ ಬರುವೆನು. ಹೋಗಿ ಬಾ ತಮ್ಮ. ಸುಡುವೆಯಂ ಕಿಷ್ಕಿಂದೆಯನ ಸುಡುವೆಯಂ ಕಿಷ್ಕಿಂದೆಯನ ಪಡಪಡ ಕಪಿಯ ಕುಲವನ್ನೆಲ್ಲ ಕಡೆದು ಪಡವಿಯೋಳು ಬಿಡುವೆಯಂ ಎಡಹೋ ಸುಗ್ರೀವನಾದನ ಎಡಹೋ ಸುಗ್ರೀವನಾದನ ಕಡೆದಿಡಿವೆ ಪೊಡ ಸೀಳ್ವೆಗ್ನೆಗೈದು ಆಹುತಿ ಕೊಡುವೆಯಂ ಮಹಾನ್ ಭಾವನಾಥ ಸೌಮ್ಯತೆ ದೇವ ಕ್ಷಮಿಸು, ಶಾಂತನಾಗಬೇಕು. ನಮ್ಮ ತಂದೆಯಾದ ಸುಗ್ರೀವ ರಾಜನನ್ನು ಅಪರಾಧ ಎಂದು ಎಣಿಸಬಾರದು. ಆತನು ನಿಮ್ಮ ಕಾರ್ಯದಲ್ಲಿ ಅಸತ್ನಾಗಿರುವನು. ಏನೇನು ನಿಮ್ಮ ತಂದೆಯನ್ನು ಅಪರಾಧಿ ಎಂದು ಎಣಿಸಲೇ ಕೂಡದೆ ಕೊಟ್ಟ ಭಾಷೆಯನ್ನು ನೆರವೇರಿಸದೆ ರಾಣಿ ವಿಲಾಸದಲ್ಲಿ ಸ್ತ್ರೀ ಲೋಲನಾಗಿ ವಿವರಿಸುತ್ತಿರುವನೇ ಆ ಮದಾಂಧನು ನನ್ನೆದುರಿಗೆ ಬರಲಿ. ಲಕ್ಷ್ಮಣ ಸ್ವಾಮಿ, ತಾವು ಅಂದುಗೆಯನ್ನು ಕೊಟ್ಟರೆ ನಾನು ಅದನ್ನು ಕರೆತರುವೆನು. ಆಗಬಹುದು, ಕರೆದುಕೊಂಡು ಬಾ. ಮಹಾನುಭಾವನಾದ ಲಕ್ಷ್ಮಣಮೂರ್ತಿಯೇ, ಶಂಶು ಶಾಂತನಾಗಬೇಕು. ಕೈತಪ್ಪಿ ಹೋದ ಸಕಲ ಸಾಮ್ರಾಜ್ಯವು ಮತ್ತೆ ನನಗೆ ಲಭಿಸುವಂತೆ ಮಾಡಿದೆ. ನಾನು ನಿಮಗೆ ದ್ರೋಹಿ ಅಲ್ಲ. ಅಲ್ಲದೆ ಸಕ ದಿಕ್ಕುಗಳಲ್ಲಿರುವ ಕಪಿ ಸೈನ್ಯವನ್ನು ಸೇರಿಸಲು ಅವಕಾಶವಾಯಿತು. ಅದು ಆಂಜನೇಯನು ಸೈನ್ಯ ಸಮೇತರಾಗಿ ಬರುತ್ತಿನವನು. ಇನ್ನು ನಾವೆಲ್ಲ ಶ್ರೀರಾಮಚಂದ್ರನ ಬಳಿಗೆ ಹೋಗೋಣ, ನಡೀರಿ. ಆಗಬಹುದು, ನಡೀರಿ ಹೋಗೋಣ.